ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡದೆ ಫುಲ್ ನೋಡಿ. ಇವಾಗ ನಾವು ಹೋಗ್ತಾ ಇರೋದು ನಮ್ಮ ಮನೆ ಹತ್ರ ಇರೋ ದನದ ಕೊಟ್ಟಿಗೆ ಕಡೆಗೆ. ನೋಡಿ, ಹೋಗ್ತಾ ಇರುವಾಗ ದಾರಿಲೇ ಒಂದು ತೆಂಗಿನಕಾಯಿ ಬಿದ್ದಿದೆ. ನಾನು ಆವಾಗಲೇ ವಿಡಿಯೋ ಮಾಡೋಕ್ಕಿಂತ ಮುಂಚೆನೇ ಮರದಿಂದ ಜಸ್ಟ್ ಇವಾಗಷ್ಟೇ ತೆಂಗಿನಕಾಯಿ ಬಿತ್ತು. ಅದು ಇವಾಗ ನಾನು ಹೇರ್ಕೊಳ್ತಾ ಇದ್ದೀನಿ. ಸರಿ ಬನ್ನಿ, ಇವಾಗ ದನದ ಕೊಟ್ಟಿಗೆ ಹತ್ರ ಹೋಗುವ. ಹೇಗಿದೆ ಏನು ಕತೆ ಅಂತ ಹೇಳ್ಕೊಂಡು ನೋಡ್ಕೊಂಡು ಬರುವ. ಇದೇ ರೀತಿಯ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹೆಚ್ಚು ಹೆಚ್ಚು ಶೇರ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ. ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, ಈ ಕೊಟ್ಟಿಗೆಗೆ ಯಾವ ಕಡೆಯಿಂದ ಬೇಕಾದರೂ ಎಂಟ್ರಿ ಆಗ್ಬೋದು, ಯಾವ ಕಡೆಯಿಂದ ಬೇಕಾದರೂ ಎಕ್ಸಿಟ್ ಆಗ್ಬೋದು. ಯಾಕಂದರೆ ಇಲ್ಲಿ ಒಂದೇ ಕಡೆ ಗೋಡೆ ಇರೋದು, ಇನ್ನೊಂದು ಕಡೆ ಗೋಡೆ ಇಲ್ಲ, ಟಾರ್ಪಲ್ ಹಾಕಿ ಕವರ್ ಮಾಡಿದ್ದೀವಿ. ನನ್ನ ವಿಡಿಯೋನ ಸ್ಕಿಪ್ ಮಾಡದೆ ಕರೆಕ್ಟಾಗಿ ಅಬ್ಸರ್ವ್ ಮಾಡ್ತಿರೋ ವ್ಯೂವರ್ಸ್ಗೆ ನನ್ನ ಕಡೆಯಿಂದ ಒಂದು ಕ್ವೆಶನ್. ಏನಿಲ್ಲ, ತುಂಬ ಸಿಂಪಲ್ ಆಗಿದೆ ಕ್ವೆಶನ್. ಈ ಕೊಟ್ಟಿಗೆಗೆ ಎಷ್ಟು ವರ್ಷ ಆಗಿರ್ಬೋದು, ಹಾಗೆ ಯಾವ ಇಟ್ಟಿಗೆಯಿಂದ ಇದನ್ನ ಕಟ್ಟಿರ್ಬೋದು ಅಂತ ಹೇಳ್ಬಿಟ್ಟು ಒಂದು ಕ್ವೆಶನ್ ನಿಮಗೆ. ಸೊ ಗೊತ್ತಿರೋರು ಗೆಸ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ಇವಾಗ ನೋಡ್ತಾ ಇದ್ದೀರಲ್ವಾ, ಇದು ತಾಯಿ ಹಸು. ಈ ಹಸುದು ಫ್ಯಾಮಿಲಿ ಇದು ಹೆಣ್ಣು ಕರ, ಇದು ಎತ್ತು. ಸದ್ಯಕ್ಕೆ ಎರಡೇ ಇರೋದು. ಟೋಟಲ್ ಆಗಿ ಕೊಟ್ಟಿಗೆಯಲ್ಲಿ 3 ದನಕರುಗಳಿದೆ. ಈ ಹಸುನ ನಮ್ಮ ಅಜ್ಜಿ ನಮ್ಮ ತಾಯಿಗೆ ಪ್ರೀತಿಯಿಂದ ಕೊಟ್ಟಿರೋದು. ಸಾಧು ಹಸು ತಗೊಂಡೋಗಿ ಸಾಕೊಳ್ಳಿ ಅಂತ ಹೇಳಿ. ಎಂತ ಹೇಳೋದು, ನಮ್ಮ ಅಜ್ಜಿ ಮನೇಲಿ ತುಂಬ ದನಕರುಗಳನ್ನು ಸಾಕ್ತಾ ಇದ್ರು. ಹಾಗೆ ತವರು ಮನೆಯಿಂದ ಒಂದು ಹಸುನ ಕೊಟ್ಟು ಕಳಿಸಿರೋದು. ನೋಡಿ, ಹಸು ಗಬ್ಬಾಗಿದೆ. ಅದರಿಂದ 1 ತಿಂಗಳು ಹಾಲು ಕರಿತೀವಿ, ಆಮೇಲೆ ಹಾಲು ಕರಿಯೋದನ್ನ ನಿಲ್ಲಿಸ್ತೀವಿ. ಈ ಹಸುನ ನಮ್ಮ ಮನೆಗೆ ತಗೊಬಂದು 12ರಿಂದ 13 ವರ್ಷ ಆಗಿದೆ. ಇಷ್ಟು ವರ್ಷದಲ್ಲಿ ಈ ಹಸು 5ರಿಂದ 6 ಅಂದಾಜಿಲ್ಲ, ಅದಕ್ಕಿಂತ ಜಾಸ್ತಿನೇ ಕರು ಹಾಕಿರ್ಬೋದು. ಆದರೆ 2 ಸತಿ ಗ್ಯಾಪ್ ಆಯಿತು, 2 ವರ್ಷ ಕರು ಹಾಕಿಲ್ಲ. ಯಾಕಂದರೆ 2018ನಲ್ಲಿ ಫ್ಲಡ್ ಆಗಿತ್ತು, ಹಾಗೆ ಲ್ಯಾಂಡ್ ಸ್ಲೈಡ್ ಆಗಿತ್ತು ಕೊಡಗಲ್ಲಿ. ಆವಾಗ ಓಡಾಡೋಕ್ಕೆ ರಸ್ತೆನೂ ಇರಲಿಲ್ಲ, ಜೋರಾಗಿ ಮಳೆನೂ ಹೊಡಿತಾ ಇತ್ತು. ಆ ಸಂದರ್ಭದಲ್ಲಿ ಹಸುಗೆ ಇಂಜೆಕ್ಷನ್ ಮಾಡೋಕ್ಕಾಗ್ತಿತ್ತಿಲ್ಲ, ಹಾಗೆ 2 ವರ್ಷ ಗ್ಯಾಪ್ ಆಯಿತು. ಇವಾಗ ನೀವು ನೋಡ್ತಿರೋ ಹಾಗೆ ಕೊಟ್ಟಿಗೆ ತುಂಬ ಗಲೀಜಾಗಿದೆ. ಅಲ್ಲಿ ಇಲ್ಲಿ ಸಗಣಿಗಳನ್ನು ಹಸು ಹಾಕಿದೆ, ಹಾಗೆ ಗಂಜಲ ಇದೆ, ಹುಲ್ಲು ಆ ಕಡೆ ಈ ಕಡೆ ಎಲ್ಲ ಬಿದ್ದಿದೆ. ಸೊ ಇದನ್ನೆಲ್ಲ ನಾವು ಕ್ಲೀನ್ ಮಾಡಬೇಕು. ಇವತ್ತು ಇದನ್ನೆಲ್ಲ ಫುಲ್ ಕ್ಲೀನ್ ಮಾಡುವ. ಇವಾಗ ಫಸ್ಟ್ ಕೊಟ್ಟಿಗೆಯಲ್ಲಿ ಹಸು ಕರು ಸೇರಿ ಹಾಕಿರೋ ಸೆಗಣಿನ ಕ್ಲಿಯರ್ ಮಾಡುವ. ಆಮೇಲೆ ಈ ಸಗಣಿನೆಲ್ಲ ತಗೊಂಡೋಗ್ಬಿಟ್ಟು ಸಗಣಿ ಗುಂಡಿಗೆ ಹಾಕುವ. ಈ ಸೆಗಣಿನೆಲ್ಲ ಕೊಟ್ಟಿಗೆಯಿಂದ ಕ್ಲಿಯರ್ ಮಾಡಿ ಆದಮೇಲೆ ನಮ್ಮ ಅಮ್ಮ ಬರ್ತಾರೆ ಹಾಲು ಕರಿಯೋಕ್ಕೆ. ಅವ್ರು ಬರೋಕ್ಕಿಂತ ಮುಂಚೆ ಫುಲ್ ಕ್ಲಿಯರ್ ಮಾಡಿಬಿಡುವ. ಇವಾಗ ನಾನು ಸೆಗಣಿನೆಲ್ಲ ತೆಗೆದು ಕುಕ್ಕಿಗೆ ಹಾಕಿಟ್ಟಿದ್ದೀನಿ. ಅದನ್ನ ತಗೊಂಡೋಗೋಕ್ಕೆ ನಮ್ಮ ತಂದೆ ಬರ್ತಾರೆ. ಅದನ್ನ ತಗೊಂಡೋಗ್ಬಿಟ್ಟು ಸೆಗಣಿ ಗುಂಡಿಗೆ ಹಾಕ್ತಾರೆ. ನೋಡಿ, ಈ ರೀತಿ ಗುಂಡಿಯಲ್ಲಿ ಸೆಗಣಿ ಸ್ಟೋರ್ ಆಗ್ತಾ ಬರುತ್ತೆ. ಈ ದನದ ಕೊಟ್ಟಿಗೆ ಸೆಗಣಿನ ಸ್ಟೋರ್ ಮಾಡೋಕ್ಕೋಸ್ಕರ ಈ ರೀತಿ ಸ್ಟಡಿ ಅಂತ ಹೇಳ್ಬಿಟ್ಟು ಗುಂಡಿ ತೆಗಿತಾರೆ. ಆ ಗುಂಡಿಯಲ್ಲಿ ಈ ಹಸುದು ಸೆಗಣಿನ ಸ್ಟೋರ್ ಮಾಡ್ಕೊಂಡು ಬರ್ತಾರೆ. ಈ ರೀತಿ ಸಂಗ್ರಹಣೆ ಮಾಡಿರೋ ಸಗಣಿನ ಗೊಬ್ಬರವಾಗಿ ಬಳಸ್ತೀವಿ. ಕಾಫಿ ತೋಟಕ್ಕೆ, ಹೂವಿನ ಗಿಡಕ್ಕೆ, ತರಕಾರಿ ಗಿಡಕ್ಕೆ, ಗದ್ದೆಗಳಿಗೆ ಈ ರೀತಿ ಹಾಕ್ತೀವಿ. ಇವಾಗ ಗದ್ದೆ ಇಲ್ಲ, ಬಿಫೋರ್ ನಾವು ಗದ್ದೆ ಮಾಡ್ತಾ ಇದ್ವಿ. ಲ್ಯಾಂಡ್ ಸ್ಲೈಡ್ ಆದಮೇಲೆ ಗದ್ದೆನ ಮಾಡ್ತಾ ಇಲ್ಲ. ಇವಾಗ ನಮ್ಮಮ್ಮ ಬಂದಿದ್ದಾರೆ ಹಾಲು ಕರೆಯೋಕ್ಕೆ. ಹಾಲು ಕರೆಯೋಕ್ಕಿಂತ ಮುಂಚೆ ಹಸುಗೆ ಹುಲ್ಲಾಕಿ ಆಮೇಲೆ ಹಾಲು ಕರೆಯೋಣ. ಹಾಲು ಕರೆಯೋಕ್ಕೆ ಇಲ್ಲಿ ಸ್ಟೀಲ್ ಕ್ಯಾನ್ ಮತ್ತು ಚೊಂಬನ ತಗೊಂಡಿದ್ದೀವಿ, ಇದರಲ್ಲೇ ಹಾಲು ಕರಿತೀವಿ. ಇವಾಗ ಹಾಲು ಕರೆಯೋಕ್ಕಿಂತ ಮುಂಚೆ ಹಸುವಿನ ಕೆಚ್ಚಲಿಗೆ ನೀರನ್ನು ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಏನಾದರೂ ಸೆಗಣಿ ಅಥವಾ ಏನಾದರೂ ಧೂಳು ಅಂಟ್ಕೊಂಡಿರುತ್ತೆ. ಕೆಚ್ಚಲನ್ನ ಚೆನ್ನಾಗಿ ವಾಶ್ ಮಾಡಿ ಆದಮೇಲೆ ಅದಕ್ಕೆ ಸ್ವಲ್ಪ ತುಪ್ಪನ ಹಾಕಿ ಹಾಲು ಕರಿತೀವಿ. ಈ ರೀತಿ ಮಾಡೋದ್ರಿಂದ ಹಸುದು ಕೆಚ್ಚಲಿಗೆ ಏನೂ ನೋವಾಗಲ್ಲ, ಹಾಗೆ ಹಾಲನ್ನು ನಾವು ಈಸಿಯಾಗಿ ಕರಿಬೋದು. ನಾವು ಕೆಚ್ಚಲಿಗೆ ತುಪ್ಪನ ಹಾಕದೆ ಡೈರೆಕ್ಟಾಗಿ ಹಾಲು ಕರಿಯೋದ್ರಿಂದ ಅದರದ್ದು ಕೆಚ್ಚಲು ಒಡಕೆ ಆಗೋ ಚಾನ್ಸಸ್ ಇರುತ್ತೆ. ಇವಾಗ ನೋಡಿ, ಸ್ಟೀಲ್ ಕ್ಯಾನಲ್ಲಿ ಹಾಲು ತುಂಬ್ತಾ ಬಂದಿದೆ. ಬೆಳಗಿನ ಜಾವ ಈ ಹಸು ನಮಗೆ 2 ಲೀಟರ್ನಷ್ಟು ಹಾಲು ಕೊಡುತ್ತೆ, ನಮ್ಗಷ್ಟೇ ಸಾಕು. ಇಲ್ಲಿ ನೋಡಿ, ನಾನು ಹಾಲು ಕರೆಯೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ. ಒಂದು ಕೈಯಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ, ಇನ್ನೊಂದು ಕೈಯಲ್ಲಿ ಹಾಲು ಕರಿತಾ ಇದ್ದೀನಿ. ಅದು ಲೆಫ್ಟ್ ಹ್ಯಾಂಡಲ್ಲಿ ಹಾಲು ಕರಿತಾ ಇದ್ದೀನಿ. ನಿಮಗೆ ಗೊತ್ತಲ್ಲ, ಲೆಫ್ಟ್ ಹ್ಯಾಂಡ್ಗೆ ಸ್ವಲ್ಪ ಸ್ಟ್ರೆಂತ್ ಕಡಿಮೆ ಇರುತ್ತೆ ಅಂತ ಹೇಳ್ಬಿಟ್ಟು. ಅಂತೂ ಟ್ರೈ ಮಾಡ್ತಾ ಇದ್ದೀನಿ. ಅದು ಹಾಲು ಪಾತ್ರೆಗೇನೆ ಬೀಳ್ತಾ ಇಲ್ಲ, ನೆಲಕ್ಕೆಲ್ಲ ಚೆಲ್ತಾ ಇದೆ. ಅದಕ್ಕೆ ಅಮ್ಮ ಬೈತಾ ಇದ್ದಾರೆ, ನೋಡ್ಕೊಂಡು ಹಾಲು ಕರಿ ಅಂತ ಹೇಳ್ಕೊಂಡು. ಅಂತೂ ಹಾಲು ಕರೆಯೋಕ್ಕಾಗಿಲ್ಲ, ಪಾತ್ರೆಗಂತೂ ಹಾಲು ಬಿದ್ದಿಲ್ಲ, ಎಲ್ಲ ನೆಲಕ್ಕೇ ಚೆಲ್ತಾ ಇದೆ.
ಅದಕ್ಕೆ ಸುಮ್ಮನಾದೆ ಹಾಲು ಕರಿಯೋದೇ ಬೇಡ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ವೇಸ್ಟ್ ಆಗುತ್ತಲ್ಲ, ನೆಲಕ್ಕೆಲ್ಲ ಚೆಲ್ಲುತ್ತಲ್ವಾ ಆ ಥರ. ಇವಾಗ ಇಲ್ಲಿ ಲಾಸ್ಟ್ ಒಂದು ಸಣ್ಣ ಚೊಂಬಿಗೆ ಸ್ವಲ್ಪ ಹಾಲು ಕರ್ಕೊಳ್ತಾ ಇದ್ದೀವಿ. ಈ ಹಾಲು ಯಾಕಂದ್ರೆ ನಮ್ಮ ಮನೇಲಿರೋ ನಾಯಿ ಬೆಕ್ಕುಗಳಿಗೋಸ್ಕರ. ಇವಾಗ ಹಾಲು ತಕೊಂಡು ಮನೆಗೆ ಹೋಗುವ. ನೋಡಿ ನಮ್ಮ ಮನೆ ನಾಯಿ ಕಾಯ್ತಾ ಇದೆ ಹಾಲ್ಗೋಸ್ಕರ. ಇವಾಗ ಸ್ವಲ್ಪ ಚೊಂಬಲ್ಲಿರೋ ಹಾಲನ್ನ ಗ್ಲಾಸಿಗೆ ಹಾಕೊಂಡು ಬಾಕಿ ಹಾಲನ್ನ ಹಾಕೊಂಡು 1 ಗ್ಲಾಸ್ನಷ್ಟು ಹಾಲು ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಈ ಹಾಲನ್ನ ನಮ್ಮ ಮನೇಲಿರೋ 2 ನಾಯಿ 4 ಬೆಕ್ಕಿಗೆ ಹಾಕ್ತಾ ಇದ್ದೀನಿ. ನೋಡಿ ಈ ನಾಯಿ ಯಾವ ಥರ ಹಾಲು ಕುಡಿತಾ ಇದೆ ಅಂದರೆ, ಈ ನಾಯಿಗೆ ಸ್ವಲ್ಪ ತಾಳ್ಮೆನೇ ಇಲ್ಲ, ಹಂಗೆ ಬಾಯಾಕಿ ಗ್ಲಾಸ್ಗೆ ನೆಗ್ತಾ ಇದೆ. ಇಂಥ ವಿಚಿತ್ರ ನಾಯಿಗಳನ್ನು ನೀವು ಎಲ್ಲಾದರೂ ನೋಡಿದ್ದೀರಾ? ನಮ್ಮ ಮನೇಲಿ ಅಂಥ ನಾಯಿನ ಸಾಕಿದ್ದೀವಿ ನೋಡಿ. ನೋಡಿ ಇಲ್ಲಿ ಕರು, ಹಸು, ದನ ಇದನ್ನೆಲ್ಲ ತಗೊಂಡೋಗ್ಬಿಟ್ಟು ಹೊರಗೆ ಕಟ್ಟಿದ್ದೀವಿ. ಇವಾಗ ನಾವು ಕೊಟ್ಟಿಗೆಗೆ ಹೋಗುವ. ಇವಾಗ ನಾವು ದನದ ಕೊಟ್ಟಿಗೆಗೆ ಬಂದಿದ್ದೀವಿ. ಅಲ್ಲಿ ನೋಡಿ ಗಂಜಲ, ಹುಲ್ಲು ಹಾಗೆ ಸೆಗಣಿನ ಫಸ್ಟೇ ತೆಗ್ದಾಯ್ತು ನಾನು. ಸೊ ಇಲ್ಲಿ ಏನಾಗಿದೆ ಅಂದರೆ, ಹಸು ಕರು ಎಲ್ಲ ಸೇರಿ ಸೆಗಣಿ ಹಾಕಿ ಹಾಕಿ ಆ ಸೆಗಣಿ ಸಿಮೆಂಟ್ ನೆಲಕ್ಕೆ ಗಟ್ಟಿ ಅಂಟ್ಕೊಬಿಟ್ಟಿದೆ. ಅದನ್ನ ತೆಗಿಬೇಕಂದ್ರೆ ಸ್ವಲ್ಪ ಎಫರ್ಟ್ ಹಾಕಬೇಕಾಗುತ್ತೆ. ಸೊ ಇವಾಗ ಏನು ಪ್ಲ್ಯಾನ್ ಅಂದರೆ, ಈ ಕೊಟ್ಟಿಗೆನ ಸಂಪೂರ್ಣವಾಗಿ ಗುಡಿಸಿ ಚೆನ್ನಾಗಿ ನೀರು ಹಾಕಿ ನೆಲದಲ್ಲಿ ಅಂಟಿರೋ ಸೆಗಣಿನ ತೆಗೆದು ಆಮೇಲೆ ಸರ್ಫೆಕ್ಸಲ್ ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಒಂದು ಬದಲಾವಣೆ ಮಾಡುವ ಅಂತ ಹೇಳ್ಬಿಟ್ಟು ಒಂದು ಪ್ಲ್ಯಾನ್. ನೋಡುವ ಈ ಕೊಟ್ಟಿಗೆ ಮೇಕ್ ಓವರ್ ಯಾವ ಥರ ಬರುತ್ತೆ ಅಂತ ಹೇಳಿ. ನೋಡಿ ಈ ದನದ ಕೊಟ್ಟಿಗೆ ಬಿಫೋರ್ ನೋಡೋಕ್ಕೆ ಈ ರೀತಿ ಇದೆ. ಆಫ್ಟರ್ ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು ವೆಯ್ಟ್ ಆ್ಯಂಡ್ ವಾಚ್. ಕೊಟ್ಟಿಗೆನೆಲ್ಲ ಗುಡಿಸಿ ಕ್ಲೀನ್ ಮಾಡಿ ಆಯಿತು. ಇವಾಗ ನೀರು ತರೋಕ್ಕೆ ನಾನು ಮೇಲೆ ಹೋಗ್ತಾ ಇದ್ದೀನಿ. ಅಂದರೆ ನಮ್ಮ ಮನೆಯಿಂದ ಕೊಟ್ಟಿಗೆ ಗಂಟ ಪೈಪ್ ಹಾಕಿದ್ದೀನಿ, ಆದರೆ ಸಾಲ್ತಾ ಇಲ್ಲ. ಅರ್ಧಕ್ಕೆ ಪೈಪ್ ಬಂದಿದೆ, ಅಲ್ಲಿಂದ ಹೋಗಿ ನೀರು ತುಂಬಿಸ್ಕೊಂಡು ಬರ್ತಾ ಇದ್ದೀನಿ. ಈ ಬಕೆಟಿಗೆ ನಾನು ವಾಷಿಂಗ್ ಪೌಡರ್ ಅಂದರೆ ಸರ್ಫ್ ಎಕ್ಸಲ್ ಅಂತ ಪೌಡರ್ನ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಈ ನೀರನ್ನ ಆಮೇಲೆ ಲಾಸ್ಟಿಗೆ ಹಾಕ್ತೀನಿ. ಫೈನಲ್ ಆಗಿ ವರ್ಕ್ ಕಂಪ್ಲೀಟ್ ಆಯಿತು. ಇವಾಗ ಕೊಟ್ಟಿಗೆ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇವಾಗ ಬಿಫೋರ್ ಪಿಕ್ಚರ್ ಯಾವ ಥರ ಇದೆ ಅಂತ ಹೇಳಿ ಹಾಕ್ತೀನಿ ನೋಡಿ. ಅದಕ್ಕೂ ಇದಕ್ಕೂ ನೀವು ಕಂಪೇರ್ ಮಾಡಿ ನೋಡ್ಬೋದು, ಮೊದಲು ಯಾವ ಥರ ಇತ್ತು ಇವಾಗ ಯಾವ ಥರ ಆಗಿದೆ ಅಂತ ಹೇಳಿ. ಇಲ್ಲಿ ಪಕ್ಕದಲ್ಲಿ ಗೇಟ್ ಥರ ಕಾಣ್ತಾ ಇದೆ ಅಲ್ವಾ, ಅದರಲ್ಲಿ ನಾವು ದನಕ್ಕೆ ಬೇಕಾಗಿರೋ ಹುಲ್ಲನ್ನು ಸ್ಟೋರ್ ಮಾಡಿ ಇಟ್ಟಿರ್ತೀವಿ. ಅದೊಂದು ಸಣ್ಣ ರೂಮ್. ಮುಂಚೆ ಅಲ್ಲಿ ದನನ ಕಟ್ತಾ ಇದ್ವಿ, ಇವಾಗ ಅಲ್ಲಿ ಕಟ್ತಿಲ್ಲ, ಹೊರಗೇನೆ ಕಟ್ತಾ ಇದ್ದೀವಿ. ಇವಾಗ ಸಂಜೆ 5 ಗಂಟೆ ಆಯಿತು. ನಾನು ಮತ್ತು ನನ್ನ ತಮ್ಮ ಹಸುನ ಹೊಡ್ಕೊಬರೋಕ್ಕೆ ಹೋಗ್ತಾ ಇದ್ದೀವಿ ಗದ್ದೆ ಹತ್ರ. ಹಸು ಮತ್ತು ದನ ಕರುನೆಲ್ಲ ಬಿಟ್ಕೊಂಡು ಬರುವ, ಬನ್ನಿ.
ಇವಾಗ ಹಸುನ ಕೊಟ್ಟಿಗೆಗೆ ಹೊಡ್ಕೊ ಬಂದಿದ್ದೀವಿ. ಈ ಹಸುವಿಂದ 1 ಚೊಂಬನಷ್ಟು ಹಾಲನ್ನು ಕರ್ಕೊಳ್ತೀವಿ. ಬೆಳಗ್ಗೆ 2 ಲೀಟರಷ್ಟು ಹಾಲನ್ನು ಕರಿತೀವಿ. ಸಂಜೆ 1 ಚೊಂಬನಷ್ಟು ಹಾಲು ತಗೊಳ್ತೀವಿ.